ಡಿಸೆಂಬರ್ 23ರಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಕಲೇಶಪುರ ಪಟ್ಟಣಕ್ಕೆ ಆಗಮಿಸುತ್ತಿದ್ದು ವಿವಿಧ ಸಮಸ್ಯೆಗಳು ಹಾಗೂ ಆಲೂರು ತಾಲೂಕು ಕೇಂದ್ರದಲ್ಲಿ ರೈಲು ನಿಲುಗಡೆಯು ರದ್ದಾಗಿರುವ ವಿಷಯಗಳ ಕುರಿತಾಗಿ ಗಮನ ಸೆಳೆದು ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಮನವಿ ಸಲ್ಲಿಸಲಾಗುವುದು ಎಂದು ಮಾಜಿ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು. ಆಲೂರು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ನಿರ್ವಹಿಸಲಾಗುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿಯಿಂದ ಗ್ರಾಮೀಣ ರಸ್ತೆಗಳಿಗೆ ತೆರಳಲು ಸರಿಯಾದ ವ್ಯವಸ್ಥೆ ಹಾಗೂ ಸೂಚನಾ ಫಲಕಗಳನ್ನು ಅಳವಡಿಸಿದೆ ಹಾಗೂ 5 ರಿಂದ 6 ಕಿಲೋಮೀಟರ್ ದೂರಕ್ಕೆ ಒಂದರಂತೆ ಡಿವೈಡರ್ನಲ್ಲಿ ಟೋಲ್ ಪಡೆಯಲು ಅವಕಾಶ ಕಲ್ಪಿಸಿಕೊಡಲಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಉಂಟಾಗುತ್ತಿದೆ ಹಾಗೂ ಹಾಸನದಿಂದ ಮಾರ್ನಹಳ್ಳಿಯವರೆಗೆ ರಸ್ತೆಯನ್ನು ಸಂಪೂರ್ಣ ಪೂರ್ಣಗೊಳಿಸಿದೆ. ಬೈರಾಪುರದ ಬಳಿಯ ಚವಲಗೆರೆ ಗ್ರಾಮದ ಹತ್ತಿರ ಸುಂಕ ವಸೂಲಾತಿ ಕೇಂದ್ರವನ್ನು ನಿರ್ಮಿಸಿ ಕಳೆದ ಸೋಮವಾರ ಅಂದರೆ ಡಿಸೆಂಬರ್ 16ರಿಂದ ಸುಂಕ ವಸೂಲಾತಿಯನ್ನು ಪ್ರಾರಂಭಿಸಿರುವುದು ಕಾನೂನು ಬಾಹಿರವಾಗಿದ್ದು, ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ನಡೆದ ಸಭೆಯಲ್ಲಿ ಸುಂಕ ವಸೂಲಾತಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಆದೇಶ ಮಾಡಿರುವುದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯ ನಿರ್ಧಾರವಾಗಿದೆ ಎಂದರು. ಬಹಳ ವರ್ಷಗಳಿಂದ ಮಾಡಿದಂಥ ಹೋರಾಟದ ಪರವಾಗಿ ಅಂತಿಮವಾಗಿ ಆಲೂರು ಟೌನ್ನಲ್ಲಿ ರೈಲು ನಿಲುಗಡೆಯ ಆದೇಶ ಆಗಿತ್ತು. ಅದರಿಂದ ತುಂಬ ಅನುಕೂಲ ಆಗಿತ್ತು ಜನರಿಗೆ. ನಮ್ಮ ಇಂದಿರಾ MP ಅವರು, ಪ್ರಜ್ವಲ್ ಅವರು ಎಲ್ಲರೂ ಕೂಡ ಹೋರಾಟ ಮಾಡಿ ಅದಕ್ಕೆ ಅವಕಾಶ ಕೊಟ್ಟಿದ್ದರು. ಆದರೆ ಈಗ ಇದ್ದಕ್ಕಿದ್ದಾಗೆ ಆ ನಿಲುಗಡೆಯನ್ನು ರದ್ದುಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲ. ಅದೇನು ರಾಜಕೀಯ ಪ್ರೇರಿತನೋ ಯಾವ ಕಾರಣಕ್ಕೆ ನಿಲ್ಲಿಸಿದ್ದಾರೆ? ಅದು ಸೇವಾ ಇಲಾಖೆ, ಅದು ರೈಲ್ವೆ ಸೇವಾ ಇಲಾಖೆ, ಲಾಭದಾಯಕ ಇಲಾಖೆ ಅಲ್ಲ. ಅದು ಹಾಸನದಿಂದ ಸಕಲೇಶಪುರ 40 ಕಿಲೋಮೀಟರ್, ಇದು 15 ಕಿಲೋಮೀಟರ್ ಇದೆ. ಹಾಸನದಿಂದ ಆಲೂರು ಬಹಳ ಅತ್ಯಗತ್ಯ ಇದೆ. ಯಾವ ಕಾರಣಕ್ಕಾಗಿ ಪುನಃ ನಿಲ್ಲಿಸಿದ್ದಾರೆ? ಇದನ್ನ ರೈಲ್ವೆ ಇಲಾಖೆಯವರು ಪ್ರಜೆಗಳಿಗೆ, ಇಲ್ಲಿಯ ನಮ್ಮ ಆಲೂರಿನ ತಾಲೂಕಿನ ಜನಕ್ಕೆ ಇದಕ್ಕೆ ವಿವರಣೆ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜು ನಾಕಲ್ಗೂಡು, ಜೆಡಿಎಸ್ ಮುಖಂಡರುಗಳಾದ ಕೆವಿ ಮಲ್ಲಿಕಾರ್ಜುನ, ಗೇಕ್ರವಳ್ಳಿ ಬಸವರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.